ಆತ್ಮೀಯ ಕೇಂದ್ರ ಸರ್ಕಾರದ ಸಮಸ್ತ ಬಂಧುಗಳೇ, ಪ್ರಧಾನಮಂತ್ರಿ ಆದಿಯಾಗಿ ಆರ್ಥಿಕ ಮಂತ್ರಿ ಆದಿಯಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ, ಈಗಾಗಲೇ ತಾವು ಹಿಂದಿನ ಒಂದು ಅಧಿವೇಶನದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಗೌರವಾನ್ವಿತ ಆರ್ಥಿಕ ಸಚಿವೆಯರು ಪ್ರಸ್ತಾಪಿಸಿದಂತೆ ನಮಗೆ ನಿವೃತ್ತಿ ವೇತನ ಕೊಡ್ಲಿಕ್ಕೆ ಕಷ್ಟ ಸಾಧ್ಯ ಆಗ್ತಾ ಇದೆ, DA ಕೊಡ್ಲಿಕ್ಕೆ ಕಷ್ಟ ಸಾಧ್ಯ ಆಗ್ತಾ ಇದೆ. ಅದಕ್ಕಾಗಿ ಒಂದು ನಾವು ಕಾನೂನನ್ನ ಮಸೂದೆಯನ್ನ ಜಾರಿಗೆ ತರ್ತೇವೆ ಅಂತ ಹೇಳಿದ್ದು ಬಹಳ ಅದು ಖೇದಕರ ಸಂಗತಿ. ಆದ್ದರಿಂದ ಇಡೀ ಭಾರತ ದೇಶದ ಸಮಸ್ತ ನಿವೃತ್ತ ನೌಕರ ಬಂಧುಗಳು ಇಂದು ಆಯಾ ಜಿಲ್ಲಾ ಕಚೇರಿ, ತಾಲೂಕಾ ಕಚೇರಿಯಲ್ಲಿ ಮನವಿಯನ್ನ ಸಲ್ಲಿಸುವುದರ ಮುಖಾಂತರ ನಮ್ಮ ಒಂದು ನಿವೃತ್ತಿ ವೇತನ ತಾವು ಕೊಡಲೇಬೇಕು. ಅದು ಸುಪ್ರೀಂ ಕೋರ್ಟಿನ ಒಂದು ಆದೇಶನೂ ಇರೋದರಿಂದ ಯಾವುದೇ ಕಾರಣಕ್ಕೂ ನಿವೃತ್ತಿ ವೇತನ ಬಂದ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅವರ ಜೀವನೋಪಾಯ. ಆದ್ದರಿಂದ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿಗಳು ಮತ್ತು ಎಲ್ಲ ಸಚಿವರಿಗೂ ಈ ಮೂಲಕ ಧಾರವಾಡ ಜಿಲ್ಲೆಯ ಸಮಸ್ತ ನಿವೃತ್ತ ಬಂಧುಗಳ ಪರವಾಗಿ ವಿನಂತಿಸಿಕೊಳ್ಳುತ್ತೇವೆ. ತಾವು ಈಗಾಗಲೇ ಈ ಅಮಾನವೀಯತೆಯ ಕಾಯ್ದೆಯನ್ನು ರದ್ದುಗೊಳಿಸಿ ಕೂಡಲೇ ಯಥಾ ಪ್ರಕಾರ ಹಿಂದಿನಂತೆ ನಮ್ಮ ನಿವೃತ್ತಿ ವೇತನವನ್ನ ಕೊಡ್ಲೇಬೇಕು. ಒಂದು ವೇಳೆ ಕೊಡದಿದ್ದರೆ ನಿಮಗೆ ಕೊಡಕ್ಕಾಗ್ಲಿಲ್ಲ ಅಂತಂದ್ರೆ ನಿಮ್ಗೆ ಆಡಳಿತ ಮಾಡಕ್ ಆಗಂಗಿಲ್ಲ. ಇಲ್ಲ ನಮಗ್ ಬಂದು ಒಂದು ಹಗ್ಗ ಕೊಟ್ಟು ಉರ್ಲ್ ಹಾಕ್ರಿ ನೀವು ಎಲ್ಲರಿಗೆ, ಅಂದ್ರೆ ಒಂದೇ ಸಲ ಅವರು ಸಾಯ್ತಾರ. ನೀವು ನಿವೃತ್ತಿ ವೇತನ ಕೊಡೋದು ಬಿಟ್ರೆ ಆ ಮುಪ್ಪಿನ ಕಾಲದಲ್ಲಿ ಇಳಿ ವಯಸ್ಸಿನಲ್ಲಿ ಅವ್ರು ಏನ್ ಮಾಡ್ಬೇಕು ಅನ್ನುವಂತ ಒಂದು ಪರಿಜ್ಞಾನ ಸರ್ಕಾರಕ್ಕೆ ಇರಬೇಕು ಎಂದು ಈ ಸಂದರ್ಭದಲ್ಲಿ ಅವರಿಗೆ ವಿನಂತಿ ಪೂರ್ವಕವಾಗಿ ಸಮಸ್ತ ನಿವೃತ್ತ ಬಂಧುಗಳ ಪರವಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ. ನಮ್ಮ ಸಂವಿಧಾನದ 4ನೇ ಅಂಗ ಮಾಧ್ಯಮದವರು, ಇಲ್ಲಿ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಯಾವುದೇ ತಪ್ಪು ತಡೆಗಳಾದರೆ ನಮ್ಮ ಮಾಧ್ಯಮ ರಂಗದವರು ಅದನ್ನು ಸರಿಪಡಿಸುವಂತ ಕೆಲಸವನ್ನ ಇವತ್ತು ನಮಗೆ ಸಹಕಾರವನ್ನ ನೀಡ್ತಿದ್ದಾರೆ. ಆ ಎಲ್ಲ ಮಾಧ್ಯಮ ಮಿತ್ರರಿಗೂ ಸಹಿತ ನಮ್ಮ ಬಂಧುಗಳ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನನ್ನ ಹೆಸರು ಶೇಖರಪ್ಪ ವಿಷಯರೊಟ್ಟಿ. ನಾನು ರಾಜ್ಯ ಸಂಸ್ಥಾಪಕ ಸಂಚಾಲಕ, ಕರ್ನಾಟಕ ನಿವೃತ್ತ ನೌಕರ ವೇದಿಕೆ ಹಾಗೂ ರಾಜ್ಯ ಸರ್ಕಾರಿ ನಿವೃತ್ತ ನೌಕರ ಸಂಘದ ಕಾರ್ಯಾಧ್ಯಕ್ಷರು, ಕುಂದಗೋಳ ತಾಲೂಕು. ಧನ್ಯವಾದಗಳು. ಕೇಂದ್ರ ಸರ್ಕಾರವು ಮಾಲಿಡೇಟ್ ಅನ್ನ ಎಂಬ ಒಂದು ಕಾಯ್ದೆಯನ್ನು ಜಾರಿಗೆ ತರ್ತಾ ಇದ್ದಾರೆ. ಅದನ್ನು ತರೋದ್ರಿಂದ ನಮ್ಮ ಮುಂಬರುವ ದಿನಗಳಲ್ಲಿ ನಮ್ಗೆ ಕಾಲಕ್ಕೆ ಏನು ವೇತನ ಆಯೋಗಗಳು ಶಿಫಾರಸು ಮಾಡಿದಂಥ ಸೌಲಭ್ಯಗಳು ಈ ಮಾಲಿಡೇಷನ್ ಇದ್ರೊಳಗೆ ಅದು ತೆಗೆದುಹಾಕುವಂಥ ಒಂದು ಸಿಸ್ಟಮ್ ಇದೆ. ಅದನ್ನು ತೆಗೆದುಹಾಕಬಾರ್ದು ಅಂತ ಅದಕ್ಕೆ ಸಲುವಾಗಿ ನಮಗೆ ಕೊಡಬೇಕಾದ ಸೌಲಭ್ಯಗಳನ್ನು ಕೊಡಬೇಕನ್ನೋ ಸಲುವಾಗಿ ಈ ಮಾಲಿಡೇಷನ್ ಅನ್ನೋದು ಏನನ್ನ ಕಾಯ್ದೆಯನ್ನು ಇದು ಜಾರಿಗೆ ತರಬಾರ್ದು ಅಂತಂದೇಳಿ ಒತ್ತಾಯಿಸಿ ಅದನ್ನು ಹಿಂತೆಗೆದುಕೊಳ್ಳಬೇಕು ಅಂತಂದು ಮಾಡ್ತಾ ಇದ್ದೇವೆ. ಇವತ್ತು ದಿವಸ ಹೋರಾಟ ಮಾಡ್ತಾ ಇದ್ದೇವೆ. ಅದನ್ನು ನೀವು ಹಿಂತೆಗೆದುಕೊಳ್ಳಿಲ್ಲ ಅಂದ್ರೆ ನಾವು ಇನ್ನೂ ಉಗ್ರವಾದ ಹೋರಾಟವನ್ನು ಮಾಡಬೇಕಾಗ್ತದೆ. ಆ ದಿಶೆಯೊಳಗೆ ನಾವು ಇವತ್ತಿನ ದಿವಸ ನಮ್ಮ ಅಂತಾರಾಷ್ಟ್ರೀಯ ನಮ್ಮ ರಾಷ್ಟ್ರೀಯ ನಿವೃತ್ತ ನೌಕರ ಸಂಘದ ಅಧ್ಯಕ್ಷರು ನಮ್ಗೆ ಅಲ್ಲಿ ಬೆಂಬಲ ಕೊಟ್ಟು ನಮಗೆ ಇಲ್ಲಿ ಎಲ್ಲ ರಾಜ್ಯಗಳಿಗಿನ ಕಳಿಸಿ ನಮ್ಮ ಎಲ್ಲ ರಾಜ್ಯಗಳಿಂದ ತಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮುಖಾಂತರ ತಾಲೂಕು ತಹಶೀಲ್ದಾರ್ ಮುಖಾಂತರ ಇದನ್ನು ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಿ ಮೋದಿಯವರಿಗೆ ಈ ನಮ್ಮ ಬೇಡಿಕೆಗಳ ಬಗ್ಗೆ ಒತ್ತು ಕೊಟ್ಟು ಸರ್ಕಾರಕ್ಕೆ ನಾವು ಶಿಫಾರಸು ಮಾಡಿ ಕಳಿಸಿದ ಈ ವಿಚಾರಕ್ಕಾಗಿ ನಾವು ಇವತ್ತು ದಿವಸ ಹೋರಾಟ ಮಾಡ್ತಾ ಇದ್ದೇವೆ. ಈ ಹೋರಾಟ ಯಶಸ್ವಿ ಆಗುವವರೆಗೂ ನಾವು ಈ ಹೋರಾಟವನ್ನು ಮುಂದುವರಿಸ್ತಾ ಇದ್ದೇವೆ. ಇವಾಗ ಸಾಂಕೇತಿಕವಾಗಿ ಇವತ್ತು ನಾವು ಈ ಒಂದು ಕಪ್ಪು ಬಟ್ಟೆಯ ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ. ನಾನು ಈ ಧಾರವಾಡ ಜಿಲ್ಲಾ ನಿವೃತ್ತ ನೌಕರ ಸಂಘದ ಅಧ್ಯಕ್ಷರಾದ ಬಸವರಾಜ್ ಸೂರ್ಗೊಂಡ್ ಅಂತ ಹೇಳಿ ನಿವೃತ್ತ ಕೃಷಿ ಅಧಿಕಾರಿಗಳು. ಜಿಲ್ಲಾ ನಿವೃತ್ತರ ಸಂಘ ಕೇಂದ್ರ ಸರ್ಕಾರದಿಂದ ಆಗಿರತಕ್ಕಂಥ ಕಾಯ್ದೆಯನ್ನು ಪಿಂಚಣಿಗೆ ಸಂಬಂಧಪಟ್ಟಂತೆ ನಿಯಮಗಳ ಮೌಲ್ಯೀಕರಣ ಕಾಯ್ದೆ 2025 ಹಿಂಪಡೆಯುವಂತೆ ಕೋರಿ ಪ್ರತಿಭಟನೆ ಆಚರಿಸ್ತಾ ಇದ್ದೀವಿ ಇವತ್ತಿನ ದಿವಸ ನಾವು. ಆದ್ದರಿಂದ ಈ ವಿಷಯ ಕುರಿತು ಮಾನ್ಯ ಜಿಲ್ಲಾಧಿಕಾರಿಯವರ ಮೂಲಕ ಮಾನ್ಯ ಪ್ರಧಾನಮಂತ್ರಿಗಳು ಭಾರತ ಸರ್ಕಾರ ಇವರಿಗೆ ಕೊಡ್ತಕ್ಕಂಥ ಮನವಿಯನ್ನು ಅರ್ಪಿಸಿ ನಾವು ನಮ್ಮ ಪ್ರತಿಭಟನೆಯನ್ನು ಮತ್ತು ನಮ್ಮ ಕೂಗನ್ನು ಅವರಿಗೆ ಮೇಲ್ವರ್ಗಕ್ಕೆ ಕೇಳಿಸುವಂತೆ ನಾವು ಅದನ್ನು ಮನವಿ ಕೊಟ್ಟು ಅದನ್ನು ಪ್ರತಿಭಟನೆ ಮಾಡುವಂಥ ದಿವಸ ಇವತ್ತು 25/3/2026. ಅದಕ್ಕೋಸ್ಕರ ನಾವು ಇವತ್ತಿನ ದಿವಸ ಇನ್ನು ಮುಂದೆ ಪಿಂಚಣಿ ವಗೇರೆ ಎಲ್ಲಗಳು ರಿವಿಷನ್ ಆಗೋದಿಲ್ಲ ಅಂತೇಳಿ ಅದರಲ್ಲಿ ಮಸೂದೆ ಒಳಗಿದೆ. ಹೀಗಾಗಿ ನಮ್ಮ ಸಂಧ್ಯಾ ಕಾಲದಲ್ಲಿ ಬಹಳಷ್ಟು ನಿವೃತ್ತರಿಗೆ ತುಂಬ ತೊಂದರೆ ಆಗ್ತೈತಿ. ಅದಕ್ಕೋಸ್ಕರ ಆ ಮಸೂದೆಯನ್ನು, ಆ ಕಾಯ್ದೆಯನ್ನು ಹಿಂಪಡೆಯಲಿ ಅಂತಕ್ಕಂಥ ದೃಷ್ಟಿಯಿಂದ ನಾವು ಈ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮೂಲಕ ಅರ್ಪಿಸ್ತಾ ಇದ್ದೀವಿ.